ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಡೇ 2. ಬೆಳಗ್ಗೆ ಕಾಫಿ ಕುಡಿತಾ ಇದ್ದೀವಿ ವಿತ್ ದ ವ್ಯೂ. ವ್ಯೂ ಇಲ್ಲಿ ತೋರಿಸ್ತೀನಿ. ಇದೇ ವ್ಯೂ ಮಗ, ಇಡೀ ವ್ಲಾಗ್ ಫುಲ್ಲು ಇದೇ ವ್ಯೂ. ಇವ್ರಿಗೆ ವ್ಲಾಗ್ ಫುಲ್ಲು ಇದೇ ವ್ಯೂ ನಿಮಗೆ. ಸೊ ಕಾಫಿ ಕುಡಿತಾ ಇದ್ದೀವಿ ಪೀಸ್ಫುಲ್ಲಾಗಿ. ರಾತ್ರಿ ಚೆನ್ನಾಗಿ ಪಾನಕ ಗಿಣ್ಕಾಲ ಕುಡಿದು ಬೆಳಗ್ಗೆ ಎದ್ದು ಬಿಸಿನೀರು ಕುಡಿದು ಕಾಫಿ ಕುಡಿತಾ ಇದ್ದೀವಿ. ನಮ್ಮ ಹುಡುಗ 2 ಅವರ್ ಬಾತ್ರೂಮಲ್ಲಿದ್ದ. ಏನ್ ಮಗ 2 ಅವರ 1 ಅವರ ಏನ್ ಸ್ಪೆಷಾಲಿಟಿನೇ ಅದು. ಯಾವಾಗ ನೋಡಿದ್ರು ಬಾತ್ರೂಮಲ್ಲಿ ಇರ್ತಾನೆ. ಇಲ್ಲ ಗೊತ್ತಿಲ್ಲ. ಸಕ್ಕರೆ ಹಾಕೋ. ಹಾಕಿಲ್ಲ ಟೀಗೋ ಒಂದ್ಸಲಿ ಕುಡಿದ್ ನೋಡು. ಹಾಕಿಲ್ಲ ಬೇಬಿ. ಹೌದಾ? 2ಕ್ಕೂ ಹಾಕ್ಬಿಡಿ ಅಂತ ಹೇಳಿದೆ. ನನಗೂ ಟೀ ಬೇಕು ಅನ್ಸ್ತು, ಅದಕ್ಕೆ ಹಾಕ್ಬಿಡಿ ಅಂತ ಹೇಳಿದೆ. ನೋಡಿ ಫ್ರೆಂಡ್ಸ್, ಇವನು ಬೇರೆ ಟೈಮಲ್ಲಿ ಶುಗರ್ಲೆಸ್ ಕುಡಿತಾನೆ, ಇವತ್ತು ಶುಗರ್ ಹಾಕೊಂಡು ಕುಡಿತಾನೆ. ನನ್ ಮಗ ಡವ್ ನನ್ನ ಮಗ ಇವನು. ನೋಡಿ ಇವನೇ ಮುಖ ತೋರ್ಸೋ, ಯಾರು ಡವ್ ರಾಜ ಅಂತ ಗೊತ್ತಾಗ್ಲಿ. ಇವನೇ ರಾತ್ರಿ ಫುಲ್ ಪಾನ್ಕ ಕುಡಿದ್ಬಿಟ್ಟು ಹೆಂಗೆ ಡ್ಯಾನ್ಸ್ ಮಾಡ್ದ ಅಂದ್ರೆ ಆ ವಿಡಿಯೋ ಇಲ್ಲ, ಏನ್ ಮಾಡಕ್ಕಾಗಲ್ಲ, ತೋರ್ಸಕ್ಕಾಗಲ್ಲ, ನೋಡಕ್ಕಾಗಲ್ಲ ಅಂತ ನಾವು ತೆಗ್ಲಿಲ್ಲ. ನಮ್ಮ ಕಣ್ಣಲ್ಲಿ ನೋಡಕ್ಕಾಗಿಲ್ಲ. ಸೊ ಇವತ್ತಿನ ಪ್ಲಾನ್ಸು ಹಿಂಗೆ ಒಂದಷ್ಟು ಸೈಟ್ ಸೀಯಿಂಗ್ ನೋಡ್ಬಿಟ್ಟು ಅದ್ರ ಮೇಲೆ ಹಂಗೆ ಮೈಸೂರಿಗೆ ಹೋಗಿ ಒಂದು ರೌಂಡು. ನಮ್ಮ ತವ್ರ ಮನೆ ಅಲ್ವಾ ಮೈಸೂರು, ಅಲ್ಲೊಂದು ಸ್ವಲ್ಪ ಬೀಟ್ ಹಾಕಿ ಆಮೇಲೆ ರಾತ್ರಿ ಮನೆಗೆ ಹೋಗುವುದು. ಇಷ್ಟೇ ಪ್ಲ್ಯಾನ್ಸ್ ಇವತ್ತೊಂದು. ಇದರಲ್ಲಿ ನೋಡಿ ಫ್ರೆಂಡ್ಸ್, ಟ್ರೀ ಹೌಸ್. ಹೆಂಗೆ ಟ್ರೀ ಮೇಲೆ ಒಂದು ಹೌಸ್, ಅದರಲ್ಲಿ ಸ್ಟೇ ಮಾಡೋಕ್ಕಾಗಲ್ಲ. ಕುತ್ಕೊಂಡು ಒಳ್ಳೆ ಕಾಫಿ ಗೀಫಿ ಎಲ್ಲ ಕುಡಿ ಬಂದು ನೋಡಿ ಹೆಂಗೆ ವ್ಯೂ ಚೆನ್ನಾಗಿದೆ. ಆ ಚಿಂದಿನ ಬೆಂಕಿನ ಸುತ್ತ ಎಲ್ಲಿ ನೋಡಿದರೂ ನೀರು ನೀರು ನೀರು, ಬೆಟ್ಟಗಳು, ನೀರುಗಳು, ನಾವುಗಳು. ಏನ್ ಮಗ ತಿಂಡಿ ಏನ್ ಕೊಡ್ತಾರಂತೆ? ಲ್ಯಾಂಟನು. ಲ್ಯಾಂಟನ್ ಅಲ್ಬೋದು. ದೀಪ ಅವಳೆಲ್ಲ ಅವಳೆ ದೀಪ ಇಡ್ತಾರೆ. ಓಕೆ ಮಗ, ಸಾರಿ. ಏನೋ ಮಗ ಏನೋ ಹೇಳು. ಸೊ ಮಗ ಹೆಂಗೆ ಎಂಜಾಯ್ ಮಾಡ್ದ? ಅಷ್ಟೇ ಅಲ್ಲ, ಸೂಪರ್. ಇನ್ನೂ ಎಂಜಾಯ್ ಮಾಡಬೇಕು, ಇನ್ನೂ ಟೈಮ್ ಇದೆ. ಇನ್ನೂ ಟೈಮ್ ಇದೆ, ಇನ್ನೂ ಎಂಜಾಯ್ ಮಾಡ್ತೀವಿ. ನೋಡಿ ಹೆಂಗಿದೆ ಟ್ರೀ ಹೌಸ್. ಹೆಂಗೆ ಟ್ರೀ ಮೇಲೂ ನಿಂತಿದ್ದೀವಿ ನೋಡಿ. ನಮ್ಮ ಬಾಯ್ಸು ಮೀನ್ ಹಿಡಿತವ್ರೆ, ಮೀನ್ ಕ್ಯಾಚ್ ಆಗ್ತವ್ರೆ. ಏನ್ ಮಗ ಎಕ್ಸ್ಪರ್ಟ್ಸಾ ನೀವು ಇಬ್ಬರು? ನಾನು ಬೇರೆ ಹೆಲ್ಪ್ ಮಾಡ್ತೇನೆ ಮಗ, ಅವ್ನು ಕ್ಯಾಚ್ ಹಾಕೊಳ್ಳಕ್ ಏನಾದ್ರೂ ಒಂದ್ ಸಿಗ್ಲಿ. ಓ ವಾಟ್ ಎ ಕ್ಯಾಚರ್ ನಿತೇಶ್. ಇಡಿ ಮಗ, ಇಡಿ ನಾನಿದ್ದೀನಿ. ಏನೋ ಅದು ಎಸಿತಿದ್ಯಾ ಹಂಗೆ. ನೋಡಿ ಹೆಂಗೆ ಎಸಿತಾವನೆ. ಅವ್ನಿಗೆ ಎಷ್ಟೆಷ್ಟು ಅಭ್ಯಾಸ, ಹಿಂಗೆ ಕ್ಯಾಚ್ ಹಾಕಿ ಅಭ್ಯಾಸ. ಕೋರ್ಮಂಗ್ಲದಲ್ಲಿ ಹುಷಾರಾಗಿ ಓಡಾಡಿ ಎಲ್ರು, ಇವನ್ನೆಲ್ಲ ಕ್ಯಾಚ್ ಆಗ್ತಾ ಇರ್ತಾನೆ. ಓಹೋ, ಏನು ಪೋಸ್ ಎಲ್ಲ ಕೊಡ್ತಾವ ನನ್ನ ಮಗ. ಎಬ್ಬಲಿ ನಾನು ಯಾರು ಬಡ್ದ ಅಂದ್ರೆ ಇದೆಲ್ಲ ಕಟ್ ಮಾಡ್ತೀನಿ ವಿಡಿಯೋದಲ್ಲಿ. ಏನು ಎಲ್ಲಾಗ್ದು ಆಗ್ದ ಅಲ್ಲಿ ಎಲ್ಲಿ ನೋಡ್ತಾ ಇದ್ದೀರಾ? ಕಾಣಿಸ್ತಾ ಇದೆಯಾ? ಲೋ ಅದ್ಯಾವ್ದೋ ಬೇರೆ ಕಲರ್ ದಾರ ಕಣ ಮಗ. ಏನೆಲ್ಲ ಹಾಕೋನ್ ಬೇಬಿ. ಇಲ್ಲ ಐತೆ ಮಗ, ಅಲ್ಲಿ ಇಲ್ಲ. ಇಲ್ಲಿ ಫಿಶ್ ಬೇಕಾ? ಫ್ರೆಶ್ ಫಿಶ್. ನಮ್ಮ ಹುಡುಗ ಕ್ಯಾಚ್ ಹಾಕ್ತಾನೆ, ಯಾರಿಗೂ ಕೊಡಲ್ಲ ಅನ್ಸುತ್ತೆ. ನೀನೇ ತಿಂತೀಯ ಮಗ? ಸಾರಿ, ನೀನ್ ಪನ್ನೀರ್ ತಿನ್ನೋನು. ಸಾರಿ, ಅವ್ನು ಪನ್ನೀರ್ ತಿನ್ನೋದು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡಿ. ಇಲ್ಲಿದ್ದಾರೆ ಇವರೇ ಗುರುಗಳು, ಫಿಶ್ ಕ್ಯಾಚ್ ಹಾಕೋದೆಲ್ಲ ಹಿಂಗೆ ಯಾವ ಫಿಶ್ ಎಲ್ಲ ಹೇಳ್ತಾರೆ. ನಿನ್ನಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ. ಬಾಸಾ ಫಿಶ್, ಬಾಸಾ ಅದಂತೂ ಎಲ್ರಿಗೂ ಹೇಳ್ಬಿಟ್ಟು ನೀನು ಎಂಪೈರ್ ಅಲ್ಲಿ ಬರೀ ಬಾಸಾ ಆಗ್ಬಿಟ್ಟಿದೆ. ಬಾಸಾ ಫಿಶ್. ನೀವೆಲ್ಲರೂ ಎಂಪೈರ್ಗೆ ಹೋದ್ರೆ ಬಾಸಾ ಫಿಶ್ ತಿನ್ಬಿಟ್ಟು ನಮ್ಮ ಹುಡುಗಂಗೆ ಥ್ಯಾಂಕ್ಸ್ ಹೇಳಿ, ಯಾಕಂದ್ರೆ ಅವನೇ ಸಜೆಸ್ಟ್ ಮಾಡಿರೋದು ಬೆಸ್ಟೆಸ್ಟ್ ಫಿಶ್. ಎಲ್ ಮಗ ಹಿಡ್ದ ಸಿಕ್ತಾ ಏನಾದ್ರು? ಯಾಕೋ ಹುಳ ಹೆಂಗೆ ಏನ್ ಎಳಿಯುತ್ತೆ? ಎಳ್ಕೊಂಡು ಹೋಗ್ಬಿಡುತ್ತದು. ನೀವನ್ನೆಲ್ಲ ಒಂದು ಕ್ಯಾಚರ್, ಹಿಂಗೆಲ್ಲ ನಂಬ್ಕೊಂಡು ಹೋಗ್ಬೇಡಿ ಫ್ರೆಂಡ್ಸ್. ನೋಡಿ ಹಿಂಗ್ ಹಾಳು ಮಾಡ್ತಾನೆ. ಸಿಕ್ತಾ ಮಗ? ಸಿಕ್ಕಿಲ್ಲ ಬೇಗ ಹೇಳು. ಎಲ್ಲಿ ಅದು ದಾರ? ಅಲ್ಲ, ಏನದು ಏನಂತಾರೆ ಇದಕ್ಕೆ? ಗಾಳ.
ಯಾವ ಫಿಶ್ ಕಾಣ್ತಾ ಇಲ್ಲ ಗುರು. ಫಿಶ್ ಹಿಡಿತಾ ಇದೆ, ಮೊಸಳೆ ಹಿಡಿತಾ ಇದೆಯಾ? ಹುಡುಗಿ ಹಿಡಿತಾನೆ. ಓ ನೋಡಿ ಫ್ರೆಂಡ್ಸ್, ಮದುವೆ ಆಗದೆ ಇದ್ರೆ ಇದೇ ಪ್ರಾಬ್ಲಮ್ 90s ಕಿಡ್ಸ್ಗೆ. ಎಲ್ಲೆಲ್ಲಂದ್ರೆ ಹುಡುಗಿರ್ನ ಕ್ಯಾಚಕ್ ನೋಡ್ತಾರೆ. ಮಗ ಅಲ್ಲಿ ಯಾವ ಹುಡುಗಿ ಸಿಗಲ್ಲ ಕಣ. ಯಾಕೋ ಮಗ ನೀನ್ ಹಿಂಗ್ ಆಗ್ಬಿಟ್ಟ. ನೋಡಿ ಫ್ರೆಂಡ್ಸ್, ಈಗಲೂ ಹೇಳ್ತಾ ಇದೀವಿ, ಯಾವ್ದಾರು ಹುಡುಗಿ ಇದ್ರೆ ಹೇಳಿ. ಹೈಟ್ ಎಷ್ಟು ನಿಂದು? 5'10" ಹೈಟು. 2 ಸ್ವಂತ ಮನೆ ಇದೆ. ಅವನೋಡ ರೆಡಿ ಆಯ್ತು ಅವನಿಗೆ ಇದಕ್ಕೆ ಇಂಟರ್ವ್ಯೂ ಕೊಡೋಕೆ. ಸ್ವಂತ ಮನೆ ಇದೆ, ಟಾಟಾ ಏಜಿಲ್ ಕೆಲಸ ಇದೆ, ಆಮೇಲೆ ಲೈಫ್ ಇನ್ಶೂರೆನ್ಸ್ ಇದೆ, ಆಲ್ಟ್ರೋಸ್ ಕಾರ್ ಇದೆ, ಆಟೋಮೆಟಿಕ್ ಕಾರ್ ಇದೆ, ಆಮೇಲೆ ಇನ್ನೇನಿದೆ, ಬೈಕ್ ಇದೆ, ಎಲೆಕ್ಟ್ರಿಕ್ ಬೈಕ್ ಇದೆ, ಲೈಫ್ ಸ್ಮೂತ್ ಆಗಿ ನಡೆಯುತ್ತೆ. ಆಮೇಲೆ ಅವಾಗ ಟ್ರಿಪ್ ಕರ್ಕೊಂಡು ಹೋಗ್ತಾನೆ ನಮ್ ಜೊತೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೊ ಫ್ರೆಶ್ ಅಪ್ ಆಗಿ ಚೆನ್ನಾಗಿ ಆಟ ಆಡಿ ನೀರಲ್ಲೆಲ್ಲ, ಆಮೇಲೆ ಹಂಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಈಗ ರೆಡಿಯಾಗಿದ್ದೀವಿ. ಈಗ ಹೊರಡುವ ಸಮಯ. ಈಗ ನೆಕ್ಸ್ಟ್ ಸ್ಟಾಪ್ ಇನ್ನೊಂದು ರಿಸರ್ವಾಯರ್ ಇದೆ, ಮೋಸ್ಟ್ಲಿ ಅಲ್ಲಿ ಹೋಗ್ತೀವಿ ಅಲ್ಲ ಮಗ? ಸೊ ರಿಸರ್ವಾಯರ್ಗೆ ಹೋಗಿ ಆಮೇಲೆ ಅಲ್ಲಿಂದ ಮೈಸೂರಿಗೆ ಹೋಗಿ ಹಾಗೆ ಒಂದಷ್ಟು ಕೆಲಸಗಳಿದೆ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಪಯಣ. ನೋಡಿ ಕಾಫಿ ಎಸ್ಟೇಟ್, ಹಿಂದೆಲ್ಲ ಕಾಫಿ ಎಸ್ಟೇಟ್. ಬೀಜ ತೋರ್ಸ್ ಮಗ, ಸಾರಿ ಕಾಫಿ ಬೀಜ ನೋಡಿ, ಕಾಫಿ ಬೀಜ ನೋಡಿ ಅಂತಿದ್ಯಾ? ಬೀಜ ಬೀಜ ಎಲ್ಲೆಲ್ಲೂ ಬೀಜ, ಕಾಫಿ ಬೀಜ. ಈ ಸಾಂಗ್ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ, ಇನ್ನು ಲಿರಿಕ್ಸ್ ಬರೆದ್ಬಿಟ್ಟು ಮಾಡ್ತೀವಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಸೊ ಮಗ ಹೆಂಗಾಯ್ತು ಈಗ ನೆಕ್ಸ್ಟ್? ಏನ್ ಮಗ ಸಂಡೇ ಸ್ಪೆಷಲ್ ಏನು ಊಟ ಹೇಳಲ್ಲ ನೀನು? ಸ್ಪೆಷಲ್ ಊಟ ನೋಡೋಣ ಮುಂದೆ. ಓಕೆ, ಇನ್ನು ಡಿಸೈಡ್ ಮಾಡಿಲ್ಲ ನಾವು. ಮಾಡಿಲ್ಲ. ಸೊ ಹೋಗ್ತಾ ಡಿಸೈಡ್ ಮಾಡ್ತೀವಿ ಎಲ್ಲಿ ತಿನ್ನೋದು, ಏನು ತಿನ್ನೋದು, ಹೆಂಗೆ ತಿನ್ನೋದು ಅಂತೆಲ್ಲ. ಕೈಯಲ್ಲೇ ತಿನ್ನೋದಾ? ಓಕೆ, ಈಗ ಹೋಗಿ ಎಲ್ಲ ಲಗೇಜ್ನೆಲ್ಲ ಕಾರ್ಗೆ ಹಾಕೋಣ. ಹೆಸ್ರೇನು ಹೇಳಿ? ನಾ ಯೂಟ್ಯೂಬ್ ಇದೆ ನಮ್ಮದು, ಕರಂಬಯ್ಯ ಅವರು ನಮ್ಮ ಕೇರ್ ಟೇಕರು, ಸೂಪರಾಗಿ ಎಲ್ಲ ನೋಡ್ಕೊಂಡ್ರು. ಸೊ ನೆಕ್ಸ್ಟ್ ಟೈಮ್ ಬಂದಾಗ ನಮ್ಮ ಹೆಸ್ರು ಹೇಳಿ, ಇನ್ನೂ ಚೆನ್ನಾಗಿ ನೋಡ್ಕೊತಾರೆ. ಓಕೆ, ಸೊ ವೀಕೆಂಡಲ್ಲೆಲ್ಲ ವೀಕ್ಡೇಸು ಜನ ಇರ್ತಾರ ಜಾಸ್ತಿ? ವೀಕೆಂಡ್ ಜನ ಇರ್ತಾರೆ. ಸೊ ವೀಕೆಂಡ್ ಇವತ್ತು ಸ್ವಲ್ಪ ಕಮ್ಮಿ ಇದ್ದಾರೆ, ಸಂಡೇ ಅಲ್ವಾ? ಸೊ ನೆಕ್ಸ್ಟ್ ಟೈಮ್ ಬಂದಾಗ ಹೇಳಿ. ಸರಿ, ಸಿಗುವ. ಓಕೆ, ಬಾಯ್, ಟೇಕ್ ಕೇರ್, ಬಾಯ್. ಯಶ್ ಬಿಯರ್ಡ್ ಲೈಫ್ ಅಂತ, YASH. ನೋಡೋ ಪ್ರಮೋಷನ್ ಮಾಡ್ತಾ ಇದೀನಿ ನನ್ನ ಚಾನಲ್. ಆಗ್ಲಿ ಮಗ, ಅಲ್ಲೂ ಗೊತ್ತಾಗ ಪ್ರಮೋಷನ್ ಆಗುತ್ತೆ ಅಂತ. ಓಕೆ, ಆಗ್ತಾ ಇರ್ತೀನಿ. ಈಗ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಶೋರ್, ಬಾಯ್. ಓಕೆ, ಪ್ರಮೋಷನ್ ಮಾಡ್ಕೊಂಡೆ ಗೈಸ್ ನನ್ನ ಯೂಟ್ಯೂಬ್ ಚಾನಲ್. ಕಮ್ಮಿ ಬೈ, ಲೆಟ್ಸ್ ಗೋ. ಓಕೆ, ಹೊರಡುವ. ವಿಡಿಯೋ ಮಗ, ಫೋಟೋ ಅಲ್ಲ, ಪೋಸ್ ಕೊಡ್ತಾ ಇದೆಯಲ್ಲ ಬಂದು. ಸರಿ ನಡಿ ಹೊರಡೋಣ. ಓಕೆ ಗೈಸ್, ಹೊಡಿಸ್ಬೇಕಾ? ಓಕೆ, ಬಾಯ್. ಸರಿ ಫ್ರೆಂಡ್ಸ್, ಹೋಗುವ. ಈಗ ಹೊರಟ್ವಿ. ಊಟ ಮಾಡಿಲ್ಲ ಇನ್ನು, ಒಳ್ಳೆ ಕಡೆ ಸ್ಟಾಪ್ ಮಾಡಿ ಊಟ ಮಾಡಿ ಡಿಮಿಲ್ ಮಾಡಬೇಕಷ್ಟೆ, ಏನು ಮಾಡೋಕ್ಕಾಗಲ್ಲ. ಯೋ ಓಕೆ, ಲಾಕ್ ಆಗೋಯ್ತಲ್ಲಪ್ಪ. AC ಹಾಕಿ ರಾಜ. ವಿಂಡೋ ಇಳಿಸೋಣ. ಸೊ ಇದಾಗಿತ್ತು ನಮ್ಮ ಟ್ರಿಪ್. ಇನ್ನೂ ನಡೀತಾ ಇದೆ. ಚೆನ್ನಾಗಿತ್ತು ಸ್ಟೇ ಎಲ್ಲ, ಸೂಪರಾಗಿ ಒಳ್ಳೆ ಮಜಾ ಮಾಡಿದ್ವಿ. ಪೀಸ್ಫುಲ್ ಟೈಮ್. ಸೀಟ್ ಬೆಲ್ಟ್ ಹಾಕೋ. ಓಕೆ, ಸಾರಿ ಗೈಸ್, ಸೀಟ್ ಬೆಲ್ಟ್ ಹಾಕೊಳ್ಳಿ. ಯಾವತ್ತು ಜೀವನದಲ್ಲಿ ಸೀಟ್ ಬೆಲ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀನು ಸೀಟ್ ಬೆಲ್ಟ್ ಹಾಕೊಳ್ಳೋ ಹಿಂದೆ. ಯಾಕೋ ನೀನು ಹಾಕ್ತಾ ಇಲ್ಲ ಸೀಟ್ ಬೆಲ್ಟು? ಸೀಟ್ ಬೆಲ್ಟ್ ಹಾಕೊಳ್ಳಿ ಜೀವನದಲ್ಲಿ ಜೀವನದಲ್ಲೇ ಹಾಕೊಳ್ಳಿ, ಟೈಟ್ ಆಗಿರುತ್ತೆ ಅವಾಗ. ಬರೀ ಇಂಥದೆಯ ಏನಾರು ಟೈಟ್ ಆಗಿರ್ಬೇಕು ಏನಿದೆ. ಸೊ ಎಸ್, ಹೊರಟ್ವಿ. ಓಕೆ, ಸಿ ಯು ಕೂರ್ಗ್ ಸರಾಯು ಬ್ಯಾಕ್ ವಾಟರ್ಸ್ ಅಂಟಿಲ್ ನೆಕ್ಸ್ಟ್ ಟೈಮ್. ಮತ್ತು ನಾವಿಲ್ಲಿ ಆ್ಯಕ್ಚುಲಿ ವರ್ಷ ಬರ್ತಾ ಇರ್ತೀವಿ.
ವರ್ಷ ಆಗಸ್ಟಲ್ಲಂತೂ ಮಿಸ್ ಇಲ್ಲದೆ ಬರ್ತೀವಿ, ಯಾಕಂದರೆ ನೀರು ಫುಲ್ ಇರುತ್ತೆ, ಒಳ್ಳೆ ಮಜಾ ಇರುತ್ತೆ. ಕೋಳಿಗಳಿದೆ, ಒಂದೆರಡು ಕೋಳಿ ತಗೊಂಡೋಣ. ಇಸೈ ಕೋಳಿ 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 ರೋಡಿ 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 ಕೋಳಿ 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 ಒಳ್ಳೆಯದು. ಬಾಯ್ ಬಾಯ್, ಸಿ ಯು. ಸೊ ನಮ್ಮ ಮಧ್ಯಾಹ್ನದ ಊಟ ಫಿಶ್ ಕರಿ ರೈಸ್ ಮಂಗಳೂರು ಶೈಲಿ, ಇಲ್ಲೇ ಕುಶಾಲನಗರದಲ್ಲಿದೆ, ಇಲ್ಲೇ ಬಂದಿದ್ದೀವಿ. ನಾನ್ ವೆಜ್ ತಿಂದು ಬೋರ್ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಈಗ ವೆಜ್ ತಿನ್ನೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಫಿಶ್ ವೆಜ್, ಅದಕ್ಕೆ ಏನೋ ಬೇಬಿ ಇಲ್ಲೇನೋ ಹಾಕೋ ನೋಡು. ಪನ್ನೀರ್, ಚಿಕನ್ ಲಾಲಿಪಾಪ್, ಸಿಲ್ವರ್ ರಾಕ್ ಫಿಶ್, ಮಟನ್ ಗೀ ರೋಸ್ಟ್. ನಡಿ ಮಾಡೋಣ. ನೋಡಿ ಸ್ಪೈಸಸ್ ಎಲ್ಲ ಇಟ್ಟಿದ್ದಾರೆ. ಯಾವುದೊಂದು ರೆಸ್ಟೋರೆಂಟು, ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಒಳ್ಳೆ ಟೇಸ್ಟ್ ಇರುತ್ತೆ ಅಂತ. ಎಲ್ಲಾದರೂ ಓಕೆ, ನಡಿ ಹೋಗೋಣ. ಬೇಗ ಯಾವ ಫಿಶ್ ತಿಂತೀರಾ ನೋಡಿ ನೀವೆಲ್ಲ. ಮ್ಯಾಕ್ರಲ್ ಅಂತೆ, ಸಿಲ್ವರ್ ಫಿಶ್. ಇಲ್ಲೇ ಕೊರುವ ನೋಡಿ, ಇಲ್ಲೆಲ್ಲ ಪ್ರೈಸ್ ಹಾಕ್ಯಾರ ಇವರು ಯಾವ ಫಿಶ್ ಅಂತ. ಇಲ್ಲಾಂದರೆ ಕೆಲವ್ರು ಸ್ಕ್ಯಾಮ್ ಮಾಡಿಬಿಡ್ತಾರೆ. ಹೋಗಿ ಹೋಗ್ತಾರೆ, ಕೆಲವ್ರು ಸ್ಕ್ಯಾಮ್ ಮಾಡಿಬಿಡ್ತಾರೆ ಅಂತ ಇವ್ರು ನೀಟಾಗಿ ಹಾಕ್ಯಾರ. ಬೇಬಿ ಪ್ರಾನ್ಸ್ ತಿನ್ನ ಬೇಬಿ, ಬೇಬಿ ಪ್ರಾನ್ಸ್. ಬೇಬಿ ಕ್ರ್ಯಾಬ್ ಬೇಡ, ಪ್ರಾನ್ಸ್ ಬೇಬಿ, ಫ್ರೀಸ್ ಪ್ರಾನ್ಸ್. ಪ್ರಾನ್ಸ್ ವೆಜ್ಜೆ ಫ್ರೆಂಡ್ಸ್, ಅದಕ್ಕೆ ಪ್ರಾನ್ಸ್ ತಿನ್ನೋಣ. ಮಗ ನೀನು ಪನ್ನೀರಾ? ಪನ್ನೀರ್ ಬಾಯ್. ಇದು ಮೇಕೆ, ಕುರಿ, ಕೋಳಿ ಎಲ್ಲ ವೆಜ್ಜೆ. ನಾವು ಕುಯ್ದಾದ್ಮೇಲೆ ನಾನ್ ವೆಜ್ ಹಾಕ್ತೀವಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಗೊತ್ತಾಯ್ತಾ? ತಿಳ್ಕೊಳ್ಳಿ. ಸೊ ಎಲ್ಲಾನು ವೆಜ್ಜೆ, ನಾವು ಸಸ್ಯಾಹಾರಿಗಳು, ಪ್ಯೂರ್ ವೆಜ್. ಫೈನಲಿ ಊಟ ಬಂತು. ದಿಸ್ ಇಸ್ ಅಕ್ಕಿ ರೊಟ್ಟಿ, ಕೂರ್ಗ್ ಸ್ಟೈಲ್ ಅಕ್ಕಿ ರೊಟ್ಟಿ. ಇದು ಏನು ಮಗ ಇದು ಫಿಶ್ ಗ್ರೇವಿ, ಸಿಲ್ವರ್ ಫಿಶ್, ಇದು ಪ್ರಾನ್ಸ್, ಇದು ಎಗ್ಗಿ ರೋಸ್ಟ್. ಆ್ಯಂಡ್ ನಮ್ಮ ಫ್ರೆಂಡ್ಗೆ ಇನ್ನೂ ಬಂದಿಲ್ಲ ಪಾಪ, ಅವ್ನು ವೆಜ್ ಆರ್ಡ್ರ್. ಸೀಟ್ ಬೆಲ್ಟ್ ಹಾಕೋ. ಯಾಕೋ ಆಗ್ತಲ್ಲ ಸೀಟ್ ಬೆಲ್ಟು? ಓಹೋ ನೋಡಿ ಫ್ರೆಂಡ್ಸ್, ಇಂಥವ್ರ ಥರ ಇರಬೇಡಿ. ಸೀಟ್ ಬೆಲ್ಟೇ ಹಾಕಲ್ಲ ಇವರು, ಸುಮ್ಮನೆ ಕುತ್ಕೊಂಡ್ಬಿಡ್ತಾನೆ. ಮುಂದೆ ಜಾಗ ಬೇಕು ನೋಡಿ. ನಾನು ಹಿಂದೆ ಓಡಿಸಿದ್ದಾನೆ, ನಾನೇ ಗೇರ್ ಹಾಕ್ಬೇಕು ಅಂತ ಮುಂದೆ ಹೋಗಿದ್ದಾನೆ. ಗಾಡಿದು ಫ್ರೆಂಡ್ಸ್, ಸಾರಿ ಇನ್ಯಾರ್ದಲ್ಲ. ಈಗ ಊಟ ಆಯಿತು. ನೆಕ್ಸ್ಟ್ ನಮ್ಮ ಸ್ಟಾಪ್ ಮೈಸೂರಲ್ಲಿ ಒಂದಷ್ಟು ಸ್ವಲ್ಪ ನನ್ನ ಫ್ರೆಂಡಿಗೆ ಶಾಪಿಂಗ್ ಇದೆಯಂತೆ. ಅವನ ವೈಫ್ಗೆ ಮೈಸೂರಿಗೆ ಸೀಲ್ ತೊಗೊತಾ ಇದ್ದೆ ನಾನು. ಸೊ ಇವನು, ನೀನೇನೋ ಚೂಡಿದಾರ, ಸಿಲ್ಕ್ ಚೂಡಿದಾರ, ಪೆಟಿಕೋಟ್. ಓ ಶಿಟ್ ಮ್ಯಾನ್, ಕ್ರೇಜಿ ಗಾಯ್. ಸೊ ಹಂಗೆ ಮೈಸೂರಿಗೆ ಪ್ಯಾಲೇಸ್. ಓಹೋ, ರಾಜ್ರು ಇವರು ದೊಡ್ಡಪ್ಪನ ಬಾಮೈದ ಕೊಟ್ಬಿಡ್ತಾರೆ ನಿಂಗೆ. ಆಸೆ ನೋಡ ಹಿಂಗೆ, ಪ್ಯಾಲೇಸೇ ಬೇಕು ಡೈರೆಕ್ಟ್ ಆಗಿ. ಅಲ್ಲೇ ಒಳಗಡೆ ಹಾಕ್ಬಿಟ್ಟು ನಮ್ಮನ್ನಲ್ಲಿ ಒಂದು ಅರಳಿ ಮರ ಮಾಡ್ಬಿಡ್ತೇವೆ. ಬೇಡ, ಇಲ್ಲಿ ಇದು ವ್ಲಾಗ್ ಅಲ್ಲಿ ಬಂದ್ಬಿಡುತ್ತೆ. ಓ ಇಲ್ಲಿತ್ತು, ಇಲ್ಲಿ ವಿಂಗ್ಸ್ ನೋಡ್ಲಿಲ್ಲ ಅದನ್ನ ನಾವು. ಹೋಗ್ಲಿ ಬಿಡು, ಇರೋದನ್ನೇ ಬಿಟ್ಬಿಟ್ಟು ಬಂದಿದೀವಲ್ಲಿ. ಎಂತ ಅಷ್ಟೊಂದು ಮಕ್ಳು ಇರ್ಬೋದು ನಾವು. ಅಯ್ಯೋ ಕತೆ. ಗಂಜಿ ಅಲ್ಲೇ ಬಿಟ್ಬಿಟ್ವಿ ಫ್ರೆಂಡ್ಸ್, ಸ್ಟೇ ಅವ್ರಿಗೆ. ಅರ್ಧ ದೂರ ಬಂದ್ಮೇಲೆ ನೆನಪಾಯ್ತು. ಆಮೇಲೆ ಅವ್ರಿಗೆ ಹೇಳಿದ್ವಿ ಗಂಜಿ ಕುಡ್ಕೊಂಬಿಡಿ, ನಮ್ಮ ಪರವಾಗಿ ನಮ್ಮನ್ನ ನೆನ್ಸ್ಕೊಂಡು ರಾತ್ರಿಗೆ ಅಂತ ಹೇಳಿದ್ವಿ. ಸೊ ಈಗ ನೆಕ್ಸ್ಟ್ ಸಿಗುವ ಮೈಸೂರಲ್ಲಿ. ಅಲ್ಲಿ ತನಕ ಸ್ವಲ್ಪ ಹಾಡ್ಗಿಡ್ ಕೇಳ್ಕೊಂಡು ನಿಮ್ದಿಯಾಗಿ ಹೋಗಿ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ರೆ ಇವನು ಅಥವಾ ಅಂತ. ಸೊ ನಮ್ಮ ಮೈಸೂರು ಪ್ಲಾನ್ ಕ್ಯಾನ್ಸಲ್ ಆಯ್ತು. ನಮ್ಮ ಹುಡುಗಂಗೆ ಪಾಪ ಬೇಗ ಬೆಂಗಳೂರಿಗೆ ಹೋಗೋ ಕಾರಣ ನಾವು ಮೈಸೂರು ಪ್ಲಾನ್ ಕ್ಯಾನ್ಸಲ್ ಮಾಡಿದ್ದೀವಿ. ಸೊ ಅದಕ್ಕೆ ನಿಮಗೆಲ್ಲ ನಾವು ಒಂದು ಸಜೆಷನ್ ಕೊಡ್ತೀವಿ, ಮದುವೆ ಆದವ್ರ ಜೊತೆ ಬರಬೇಡಿ, ಒಂಥರ ಬ್ಯಾಚುಲರ್ಸ್ ಇದ್ರೆ ಮಾತ್ರ ಬನ್ನಿ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯಿಲೆ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನೆ ಮನುಜ ಕಣೋ. ಏನ್ ಮಗ, ಏನ್ ಹೇಳ್ತೀಯ ನಿತೇಶ್? ಸೊ ಈ ತರ ಮದುವೆ ಆದವ್ರ ಜೊತೆ ಯಾವತ್ತು ಬರಬೇಡಿ. ಹಿಂಗೆ ಮನೆಗೆ ಬೇಗ ಹೋಗ್ಬೇಕು ಅಂತ ಪ್ರಾಣ ಹಿಂಸೆ. ನಿನ್ನ ಅವಾಗ ಗಂಡ್ಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಅದಕ್ಕೆ ನಮ್ಮ ಮೈಸೂರು ಪ್ಲಾನ್ ಎಲ್ಲ ಚೊಂಬೆ ಎಬ್ಸ್ಬಿಟ್ಟವ್ರೆ. ಸೊ ಇವಾಗ ಅದಕ್ಕೆ ನಾವು ಕಾಫಿ ಕುಡ್ಕೊಂಡು ಇವಾಗ ನಾವು ಬೇಗ ಮನೆಗೆ ಸೇರ್ಕೋತಾ ಇದ್ದೀವಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ಬ್ಲಾಗ್. ಇದು ಒಂದು ಮಾನ್ಸೂನ್ ರೈಡ್ ಆಗಿತ್ತು, ಡ್ರೈವ್ ಆಗಿತ್ತು. ಸೊ ಚೆನ್ನಾಗಿತ್ತು, ಒಳ್ಳೆ ಮಜಾ ಮಾಡಿದ್ವಿ.
ಸೊ ಯಾ, ಎಲ್ಲರೂ ಹರಿಸಿ ಬೆಳೆಸಿ ಹಿಂಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲರೂ ಖುಷಿಯಾಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ. ಸಿ ಯು, ಟೇಕ್ ಕೇರ್, ಬಾಯ್. ಎಲ್ಲ ಬಾಯ್ ಹೇಳ್ಬಿಟ್ರಪ್ಪ. ಬಾಯ್ ಬಾಯ್. ಬಾಯ್.